ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ KPCL 2017ರ ಅಧಿಸೂಚನೆಯ ಸುಪ್ರೀಂ ಕೋರ್ಟ್ ಕೇಸ್ ಅಪ್ಡೇಟ್ ಬಗ್ಗೆ ಇದೆ. ನನ್ನ ಹಳೆಯ ಎಲ್ಲ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನಾನು ಎಕ್ಸಾಮ್ ಯಾಕೆ ಆಗಬೇಕು ಅಂತ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಹೈಕೋರ್ಟ್ ಆಫ್ ಕರ್ನಾಟಕ ಡಬಲ್ ಬೆಂಚ್ ಜಡ್ಜ್ಮೆಂಟ್ನಲ್ಲೂ ಎಕ್ಸಾಮ್ ಮಾಡಿ ಅಂತ ಜಡ್ಜ್ಮೆಂಟ್ ಬಂದಿರುತ್ತೆ. ಆದರೆ ಈಗ ಪರೀಕ್ಷೆ ಬರೆದು ಅದರಲ್ಲಿ ನಾನು ಆಯ್ಕೆಯಾಗಿದ್ದೀನಿ ಅಂತ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅವರ ಬಗ್ಗೆ ನಾನಿಲ್ಲಿ ಸ್ವಲ್ಪ ಮಾತಾಡಬೇಕು. ಮೊದಲನೇದಾಗಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ರದ್ದಾಗಿದೆ. ಸುಮಾರು 400 ಜನರಿಗೆ ಮೋಸ ಮಾಡಿ ಅವರ ಹತ್ರ ದುಡ್ಡು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಮೋಸ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಹೋಗಿದ್ದು ನೆಗೆಟಿವ್ ಮಾರ್ಕಿಂಗ್ ವಿತ್ ನೆಗೆಟಿವ್ ಮಾರ್ಕ್ಸ್ ಬಿಡಿಸಿ ಕೇಸ್ ಗೆಲ್ಲಿಸ್ತೀವಿ ಅಂತ ಹೇಳಿ ಇವಾಗ ಪಾಸಿಟಿವ್ ಮಾರ್ಕ್ಸ್ ಲಿಸ್ಟ್ ಬರೋ ಥರ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವಾಗ ಹೇಗೋ ಲಿಸ್ಟ್ನಲ್ಲಿದ್ದೀವಿ, ಮಾರ್ಕ್ಸ್ ಜಾಸ್ತಿನೂ ಇದೆ, ನೆಗೆಟಿವ್ ಕೇಸ್ ಗೆಲ್ಲಕ್ಕೆ ಆಗಲ್ಲ ಅಂತ ಹೇಳಿ ಪಾಸಿಟಿವ್ ಮಾರ್ಕ್ಸ್ ಆದರೂ ಬರಲಿ, ಆವಾಗ ನಮ್ಮದಾದರೂ ಜಾಬ್ ಆಗುತ್ತೆ ಅಂತ ಅವ್ರದ್ದೊಂದೇನೋ ಒಂದು ಥಿಂಕಿಂಗು. ಅದಕ್ಕೆ 400 ಜನರ ಹತ್ರ ದುಡ್ಡೆಲ್ಲ ಇಸ್ಕೊಂಡು ಇವಾಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಫೈಲ್ ಆಗಿದೆ. ಎರಡನೇದು, ಏನು ಸುಮಾರು 400 ಜನ ದುಡ್ಡು ಕೊಟ್ಟು ಕೇಸ್ ಫೈಲ್ ಮಾಡಿದಿರಲ್ಲ, ಅವರಿಗೆ ಭೇಷ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇ ದುಡ್ಡು ಕೊಟ್ಟು ನಿಮ್ಮ ಜೀವನನ ಹಾಳು ಮಾಡ್ಕೊಂಡಿದ್ದೀರ. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಮಾತಾಡಲು ಸುಪ್ರೀಂ ಕೋರ್ಟ್ ಹೋದವರು ಪಾಸಿಟಿವ್ ಲಿಸ್ಟ್ ಬಿಡಿಸೋ ಥರ ಯಾಕೆ ಮಾತಾಡಿದ್ದಾರೆ? ದುಡ್ಡು ಕೊಟ್ಟವರು ಈಗ ದಡ್ಡರು. ಇನ್ನು ಕೇಸ್ ಮುಂದೆ ಏನಾಗುತ್ತೆ ಅಂತ ಅಂದರೆ, KPCL ಎಕ್ಸಾಮ್ ನಡೆಸೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ದುಡ್ಡು ಸರ್ಕಾರ ಕೊಡುತ್ತೆ. ಇವಾಗ ನಡೆಸೋರಿಗೆ, KPCL ಎಕ್ಸಾಮ್ ನಡೆಸೋರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮ ಮನೆಯಿಂದ ದುಡ್ಡು ತಂದು ಎಕ್ಸಾಮ್ ಮಾಡಿ ಅಂತ ಹೇಳ್ತಾ ಇಲ್ಲ. ಹೈಕೋರ್ಟ್ ಆಫ್ ಕರ್ನಾಟಕ ಹೇಳಿರೋ ಹಾಗೆ ಎಕ್ಸಾಮ್ ಮಾಡಲೇಬೇಕು. ಮುಂದೆ ಸುಪ್ರೀಂ ಕೋರ್ಟ್ನಲ್ಲೂ ಎಕ್ಸಾಮ್ ಅಂತಲೇ ಬರೋದು. ಇವಾಗ ಇನ್ನೂ ಹಿಯರಿಂಗ್ ಆಗಿಲ್ಲ, ಇದು ಇನ್ನೂ ಪ್ರೈಮಾ ಫೇಸಿಯಾ ಅಂತಂದರೆ ಜಸ್ಟ್ ಮೋಷನ್ ಹಿಯರಿಂಗಲ್ಲಿ ಪಾಸ್ ಆಗಿದೆ. ಆಮೇಲೆ ಸಿವಿಲ್ ಕೇಸ್ ಫೈಲ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ಡರ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಕೇಸ್ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಿದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೂ ಗೊತ್ತಾಗುತ್ತೆ. ಆಮೇಲೆ ಅವರೇ ಎಕ್ಸಾಮ್ ಮಾಡಿ ಅಂತ ಹೇಳ್ತಾರೆ. ನೋಡೋಣ ಏನೇನಾಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ಎಕ್ಸಾಮ್ ಆಗಲೇಬೇಕು. ಎಕ್ಸಾಮ್ ಆದ್ರೇ ಎಲ್ರಿಗೂ ನ್ಯಾಯ ಸಿಗೋದು. ಧನ್ಯವಾದಗಳು. ಜೈ ಹಿಂದ್.